ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರಕ್ಕೆ ಹೆಚ್ಚಿದ ಪ್ರವಾಸಿಗರಿಗಾಗಿ ಬಿಎಂಟಿಸಿ 550 ಪ್ಯಾಕೇಜ್ಗೆ ಈಶಾ ಫೌಂಡೇಶನ್ ಸೇರಿ ಚಿಕ್ಕಬಳ್ಳಾಪುರ ರೌಂಡ್ಸ್. ಬಿಎಂಟಿಸಿ 550 ಪ್ಯಾಕೇಜ್ಗೆ ಫುಲ್ ಫಿದಾದ ಪ್ರವಾಸಿಗರು. ವರುಣಾ ಕ್ಷೇತ್ರದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಭೇಟಿ. ಮುಳುಗಡೆ ಪ್ರದೇಶದ ಜನರಿಗೆ ಪರ್ಯಾಯ ವ್ಯವಸ್ಥೆ ಸೂಚನೆ. ಸಂತ್ರಸ್ತರಿಗೆ ಧೈರ್ಯ ತುಂಬಿದ ಯತೀಂದ್ರ. ಗುಡ್ಡ ಕುಸಿದ ಸ್ಥಳಕ್ಕೆ ಭೇಟಿ ನೀಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹ, ಪರಿಹಾರದ ಬಗ್ಗೆ ಪರಿಶೀಲನೆ, ಮೃತರ ಕುಟುಂಬಸ್ಥರಿಗೆ ಸಾಂತ್ವನ. ಕೋಲಾರ ಜಿಲ್ಲೆಯ ಶಾಸಕರ ಮುಖವಾಡದೊಂದಿಗೆ ಶಾಶ್ವತ ನೀರಾವರಿ ಹೋರಾಟಗಾರರಿಂದ ಪ್ರತಿಭಟನೆ. ಕೋಲಾರದ ಪಲ್ಲವಿ ವೃತ್ತದಲ್ಲಿ ಹೋರಾಟ ಸಮಿತಿಯಿಂದ ಬೃಹತ್ ಹೋರಾಟ. ವಾರ್ತೆಗಳ ವಿವರ. ಕರುನಾಡಿನಲ್ಲಿ ಮುಂಗಾರು ಅಬ್ಬರಿಸುತ್ತಿದೆ. ಕರಾವಳಿಯಲ್ಲಂತೂ ನದಿ, ಜಲಪಾತ, ಸಮುದ್ರ ಬೋರ್ಗರೆಯುತ್ತಿವೆ. ಕರಾವಳಿಯ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಹುಚ್ಚಾಟ ತಾರಕಕ್ಕೇರಿದ್ದು, ಮುನ್ನೆಚ್ಚರಿಕೆ ಕ್ರಮವಾಗಿ ಹಲವು ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಲಾಗಿದೆ. ಇದರಿಂದ ಬೆಂಗಳೂರಿಗೆ ಸಮೀಪ ಇರೋ ಜಿಲ್ಲೆಗಳ ಪ್ರವಾಸಿ ತಾಣಗಳತ್ತ ಪ್ರವಾಸಿಗರು ಮುಖ ಮಾಡಿದ್ದು, ಪ್ರವಾಸಿ ತಾಣಗಳು ಜನರಿಂದ ಹೌಸ್ಫುಲ್ ಆಗಿವೆ. ಈ ಸ್ಟೋರಿ ಏನು ಅಂತೀರಾ? ನೀವೇ ನೋಡಿ. ಹೀಗೆ ಮುಸ್ಸಂಜೆ ವೇಳೆ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತ ವಾಹನಗಳು, ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡಲು ಹೆಣಗಾಡುತ್ತಿರುವ ಪ್ರವಾಸೋದ್ಯಮ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸರು, ಮತ್ತೊಂದು ತೇಲಾಡುವ ಮಂಜಿನ ಮೋಡಗಳೊಂದಿಗೆ ಸ್ಟೆಪ್ ಹಾಕುತ್ತಿರುವ ಪ್ರಕೃತಿ ಪ್ರಿಯರು, ತಂಪಾದ ವಾತಾವರಣ ಆಸ್ವಾದಿಸುತ್ತಾ ಕೈ ಹಿಡಿದು ಮೆಲ್ಲನೆ ಹೆಜ್ಜೆ ಹಾಕುತ್ತಿರುವ ಪ್ರೇಮ ಪಕ್ಷಿಗಳು. ಇದು ಒಂದು ಭಾಗವಾದರೆ, ಬಿಎಂಟಿಸಿ ಬಸ್ನಲ್ಲಿ ಜಾಲಿಯಾಗಿ ಪ್ರವಾಸಿ ತಾಣಗಳಿಗೆ ರೌಂಡ್ಸ್ ಹೊಡೆಯುತ್ತಿರುವ ಪ್ರವಾಸಿಗರು ಮತ್ತೊಂದು ಕಡೆ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ರಾಜಧಾನಿಗೆ ಸಮೀಪ ಇರೋ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿಯೇ. ಕರ್ನಾಟಕದಲ್ಲಿ ಮುಂಗಾರು ಅಬ್ಬರಿಸಿದ್ದು, ನದಿ, ಜಲಪಾತ, ಸಮುದ್ರ ಉಕ್ಕಿ ಹರಿಯುತ್ತಿರುವ ನೀರಿನಲ್ಲಿ ಪ್ರವಾಸಿಗರ ಹುಚ್ಚಾಟ ಹೆಚ್ಚಾಗಿದ್ದು, ಉತ್ತರ ಕನ್ನಡ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಹಲವು ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಲಾಗಿದೆ. ಇದರಿಂದ ಬೆಂಗಳೂರಿಗೆ ಸಮೀಪ ಇರೋ ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿ ಗಿರಿಧಾಮದ ಕಡೆ ಪ್ರವಾಸಿಗರ ದಂಡೆ ಹರಿದು ಬಂದಿದ್ದು, ಬೆಟ್ಟದಲ್ಲಿ ಟ್ರಾಫಿಕ್ ಜಾಮ್ ಸಿಲುಕಿ ಪರದಾಡುವಂತಾಗಿತ್ತು. ಹೀಗೆ ಕಷ್ಟಪಟ್ಟು ಬೆಟ್ಟದ ಮೇಲೆ ಹೋದ ಪ್ರವಾಸಿಗರಿಗೆ ನಂದಿ ಸ್ವರ್ಗದ ಬಾಗಿಲು ತೆರೆದಿತ್ತು. ಬೈಕ್ನಲ್ಲಿ ಬಂದು ಟ್ರಾಫಿಕ್, ಟೋಲ್, ಪಾರ್ಕಿಂಗ್ ಅಂತ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಪ್ರವಾಸಿಗರಿಗೆ ಬಿಎಂಟಿಸಿ ಬಂಪರ್ ಆಫರ್ ನೀಡಿದೆ. ಬಿಎಂಟಿಸಿ 550 ಪ್ಯಾಕೇಜ್ನಲ್ಲಿ ಈಶಾ ಫೌಂಡೇಶನ್ ಸೇರಿದಂತೆ ಚಿಕ್ಕಬಳ್ಳಾಪುರ ರೌಂಡ್ಸ್ ಹೊಡೆಯುವ ಅವಕಾಶ ಕಲ್ಪಿಸಿದೆ. ಬಿಎಂಟಿಸಿ 550 ರೂಪಾಯಿ ಪ್ಯಾಕೇಜಿಗೆ ಪ್ರವಾಸಿಗರು ಫುಲ್ ಫಿದಾ ಆಗಿದ್ದು, ಎಸಿ ವೋಲ್ವಾ ಬಸ್ನಲ್ಲಿ ಕುಳಿತು ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ಭೋಗನಂದೀಶ್ವರ ದೇವಸ್ಥಾನ, ಮುದ್ದೇನಹಳ್ಳಿಯ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ, ತಿಪ್ಪೇನಹಳ್ಳಿ ಬಳಿ ಇರುವ ರಂಗಸ್ಥಳ ದೇವಸ್ಥಾನ ದರ್ಶನ ಮಾಡಿದ ಬಳಿಕ ರಸ್ತೆಯ ಅಕ್ಕಪಕ್ಕದ ಹೂತೋಟಗಳಲ್ಲಿ ಸೆಲ್ಫಿ ತೆಗೆದುಕೊಂಡು ಎಂಜಾಯ್ ಮಾಡ್ತಿದ್ದಾರೆ.
ನಮಸ್ಕಾರ, ನನ್ನ ಹೆಸರು ಹರ್ಷಿತಾ ಗಣಬೂರ್ ಅಂತ. ನಾನು ಯಾದಗಿರಿದಿಂದ, ಆದರೆ ಬೆಂಗಳೂರಲ್ಲಿ ಮೌಂಟ್ ಕಾರ್ಮಲ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಈಗ ವೀಕೆಂಡ್ ಅಂತ ಟ್ರಿಪ್ ಮಮ್ಮಿ ಪಾಪ ಅಣ್ಣ ಬಂದಿದ್ದರು, ಅದಕ್ಕೆ ಟ್ರಿಪ್ ಎಲ್ಲ ಹೋಗೋಣ ಅಂತ ಒನ್ ಡೇ ಟ್ರಿಪ್ ಇದು ಆಪ್ಷನ್ ಚೂಸ್ ಮಾಡಿಕೊಂಡೆ. ಅಂದರೆ BMTCದವರು 550 ರೂಪಾಯಿ ಒಬ್ಬರಿಗೆ ಎಲ್ಲರಿಗೆ ಹಿಸ್ಟಾರಿಕಲ್ ಪ್ಲೇಸಸ್ ಕವರ್ ಮಾಡ್ತಾ ಇದ್ದಾರೆ, ಮತ್ತು ಲಾಸ್ಟಿಗೆ ಈಶಾ ಫೌಂಡೇಶನ್ನ ಕವರ್ ಮಾಡ್ತಾ ಇದ್ದಾರೆ. ಫಸ್ಟು ಕಣವೆ ಬಸವೇಶ್ವರ ಅಂತ, ಸೆಕೆಂಡು ಬೋಧನೇಶ್ವರ, ಮತ್ತು ಆಮೇಲೆ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ ತೋರಿಸಿ, ಲಾಸ್ಟಲ್ಲಿ ಈಶಾ ಫೌಂಡೇಶನ್ ಲೇಸರ್ ಲೈಟ್ ಶೋನ ತೋರಿಸಿ ಮತ್ತೆ ವಾಪಸ್ ಮೆಜೆಸ್ಟಿಕ್ಕಿಗೆ ಬಿಡ್ತಾರೆ. ಇದು ಸಿಂಗಲಾಗಿ ಹೋದರೆ ಒಬ್ಬರಿಗೆ ಪರ್ ಪರ್ಸನ್ 4000 ಆಗುತ್ತೆ. ಅದೇ 4000ಅಲ್ಲಿ ಒಂದು 5 ಮಂದಿ ಆದರೂ ಹೋಗ್ಬೋದು. ಅದಕ್ಕೆ ಇದು ಬೆಸ್ಟ್ ಆಪ್ಷನ್, ಮತ್ತು ತುಂಬ ಹಿಸ್ಟಾರಿಕಲ್ ಬಗ್ಗೆ ತಿಳ್ಕೊಬೋದು. ನಾವು ಒಂದು ಫ್ಯಾಮ್ಲಿ ಕೂಡ ಒಂದು ಒಳ್ಳೆ ಪ್ಲ್ಯಾನ್ ಅಂತ ಹೇಳ್ತೀನಿ. ಸಂಜೆ ಈಶಾ ಫೌಂಡೇಶನ್ ಲೇಸರ್ ಶೋ ವೀಕ್ಷಣೆ ಮಾಡಿದ ಬಳಿಕ ರಾತ್ರಿ 9 ಗಂಟೆಗೆ ಸೇಫ್ ಆಗಿ ಮನೆ ಸೇರಿಕೊಳ್ತಿದ್ದಾರೆ. ಸದ್ಯ ವೀಕೆಂಡ್ನಲ್ಲಿ ಚಿಕ್ಕಬಳ್ಳಾಪುರ ಪ್ರವಾಸಿಗರ ಹಾಟ್ ಸ್ಪಾಟ್ ಆಗಿದೆ. ಜನರಿಲ್ಲದೆ ಖಾಲಿಯಾಗಿದ್ದ ಜಿಲ್ಲೆಯ ಹಲವು ಪ್ರವಾಸಿ ತಾಣಗಳಿಗೆ ಮರುಜೀವ ಬಂದಿದ್ದು ಗತ ವೈಭವ ತಳೆದಿವೆ. ಇದರಿಂದ ತಾಲೂಕಿನ ಅಂಗಡಿ, ಹೋಟೆಲ್, ರೆಸ್ಟೋರೆಂಟ್, ಹೋಮ್ ಸ್ಟೇಗಳು ಹೌಸ್ಫುಲ್ ಆಗಿದ್ದು ಭರ್ಜರಿ ವ್ಯಾಪಾರದಿಂದ ಇತ್ತ ಪ್ರವಾಸಿಗರು ಖುಷ್, ಅತ್ತ ವ್ಯಾಪಾರಸ್ಥರು ಫುಲ್ ಖುಷ್ ಆಗಿದ್ದಾರೆ. ನನ್ನ ಹೆಸರು ರಾಜಪ್ಪ ಅಂತ, ಡ್ರೈವರ್ BMTCಲಿ. ಈ ಈಶಾ ರೌಂಡ್ ಟ್ರಿಪ್ಪು ಅಂತ ಏನಿದೆ, ಒನ್ ಡೇ ಪ್ಯಾಕೇಜು, ಇದನ್ನು ಆಲ್ರೆಡಿ ಸುಮಾರು 3-4 ತಿಂಗಳಿಂದ ನಾವು ಮಾರ್ಗಾಚರಣೆ ಮಾಡ್ತಾಯಿದ್ದೀವಿ. ಇವತ್ತಿನ ದಿನ ಕೂಡ ಸುಮಾರು ಒಂದು 10-12 ಬಸ್ಸು ಬಂದಿದೆ. ಇಲ್ಲಿ ಇವತ್ತು ಮಳೆ ವಾತಾವರಣ ಇರೋದ್ರಿಂದ ಒಂದು ಸ್ವಲ್ಪ ಬಸ್ಸುಗಳು ಕಡಿಮೆ ಆಗಿ ಬಂದಿದೆ. ಬರೀ 550 ರೂಪಾಯಿ ರೌಂಡ್ ಟ್ರಿಪ್ಪು ಅಂತ ಏನು ಪ್ಯಾಕೇಜ್ ಇದೆ, ಇದರಲ್ಲಿ ಸಾಕಷ್ಟು ಜನ ಸಿಟಿಯಿಂದ ಬರಬೇಕಾದ್ರೆ ಒಂದು ಕಾರಲ್ಲಿ ಬಂದರೂ ಕೂಡ ಮಿನಿಮಮ್ ಡೀಸೆಲ್ ಖರ್ಚು, ಪಾರ್ಕಿಂಗು ಮತ್ತು ಟೋಲು, ಈ ರೀತಿ ಎಲ್ಲ ಸಾಕಷ್ಟು ಖರ್ಚುಗಳಿರುತ್ತೆ. ಅಂಥದ್ರಲ್ಲಿ ಒಂದೇ ಟ್ರಿಪ್ಪು ಅಂತ ಬರೀ 550 ರೂಪಾಯಲ್ಲಿ ಒಂದು ದಿನನ ಸಂಪೂರ್ಣವಾಗಿ 5 ಪ್ಲೇಸ್ಗಳನ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಪ್ರಯಾಣಿಕರು. ನಾವು ಕೂಡ ಅವ್ರಿಗೆ ಸಪೋರ್ಟಿವ್ ಆಗಿ ತುಂಬ ಒಂದು ದಿನ ಪೂರ್ತಿ ಅವ್ರ ಜೊತೆಲಿದ್ದು ನಾವು ಈ ಟ್ರಿಪ್ಪುಗಳನ್ನ ತೋರಿಸಿ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ. ಅಂದರೆ ಇದು ಮೊದಲನೇದಾಗಿ ಮೆಜೆಸ್ಟಿಕ್ಕಿಂದ ಶುರುವಾಗಿ ಕಣಿವೆ ಬಸವಣ್ಣ ದೇವಸ್ಥಾನ ಬರುತ್ತೆ ಮೊದಲನೇದಾಗಿ, ಎರಡನೇದಾಗಿ ಭೋಗನಂದೀಶ್ವರ ಟೆಂಪಲ್ಲು, ಮೂರನೇದಾಗಿ ವಿಶ್ವೇಶ್ವರ ಮ್ಯೂಸಿಯಮ್ಮು, ನಾಲ್ಕನೇದಾಗಿ ರಂಗಸ್ಥಳ ರಂಗನಾಥ ಸ್ವಾಮಿ ಟೆಂಪಲ್ಲು, ಐದನೇದಾಗಿ ಲಾಸ್ಟಿಗೆ ಕೊನೆಗೆ ಈಶಾ ಫೌಂಡೇಶನ್ಗೆ ರೀಚ್ ಆಗ್ತೀವಿ. ಈಶಾ ಫೌಂಡೇಶನಲ್ಲಿ ಲೇಸರ್ ಲೈಟ್ ಶೋ ಏನಿದೆ ಇದನ್ನೆಲ್ಲ ತೋರಿಸ್ಕೊಂಡು ನಾವು ಪ್ರಯಾಣಿಕರಿಗೆ ಅಲ್ಲಿ 7:45 ಅಂದರೆ 7:45 8 ಗಂಟೆ ಒಳಗಡೆ ರಿಟರ್ನ್ ಟ್ರಿಪ್ ಶುರು ಮಾಡ್ತೀವಿ. ಆಗೇನಾಗುತ್ತೆ, ಬೆಂಗಳೂರಿಗೆ ಮೆಜೆಸ್ಟಿಕ್ ರೀಚ್ ಆಗಬೇಕಾದ್ರೆ ಮಿನಿಮಮ್ 2 ಅವರ್ ಟೈಮ್ ತಗೊಳುತ್ತೆ. ಆ ಟೈಮಲ್ಲಿ 2 ಅವರ್ ಟ್ರಾಫಿಕ್ ಅಂತೂ ಇದ್ದೇ ಇರುತ್ತೆ. ಅಂದರೆ ಪ್ರತಿ ಶನಿವಾರ ಭಾನುವಾರ ವೀಕೆಂಡಲ್ಲಿ ಈ ಟ್ರಿಪ್ ಇರುವಂಥದ್ದು. 550 ರೂಪಾಯಿಗೆ ಸಾಕಷ್ಟು ಜನ ತುಂಬ ಖುಷಿಪಟ್ಟೆ ಈ ಟ್ರಿಪ್ನ ಎಂಜಾಯ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ನಂಜನಗೂಡು ಕಪಿಲಾ ನದಿ ಪ್ರವಾಹದಿಂದ ಮುಳುಗಡೆಯಾಗಿರುವ ವರುಣಾ ವಿಧಾನಸಭಾ ಕ್ಷೇತ್ರದ ಹಲವು ಗ್ರಾಮಗಳಿಗೆ ವಿಧಾನ ಪರಿಷತ್ ಸದಸ್ಯ ಹಾಗೂ ಆಶ್ರಯ ಸಮಿತಿ ಅಧ್ಯಕ್ಷ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂಜನಗೂಡು ಕಪಿಲಾ ನದಿ ಪ್ರವಾಹದಿಂದ ಮುಳುಗಡೆಯಾಗಿರುವ ವರುಣಾ ವಿಧಾನಸಭಾ ಕ್ಷೇತ್ರದ ಹಲವು ಗ್ರಾಮಗಳಿಗೆ ವಿಧಾನ ಪರಿಷತ್ ಸದಸ್ಯ ಹಾಗೂ ಆಶ್ರಯ ಸಮಿತಿ ಅಧ್ಯಕ್ಷ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತಾಲೂಕಿನ ಬೊಕ್ಕಹಳ್ಳಿ, ತೊರೆಮಾವು, ಹೆಜ್ಜೆಗೆ ಗ್ರಾಮಗಳಲ್ಲಿ ಪ್ರವಾಹದಿಂದ ಮುಳುಗಡೆಯಾಗಿರುವ ಸಂತ್ರಸ್ತರನ್ನು ಭೇಟಿ ಮಾಡಿ ಪರಿಹಾರ ಒದಗಿಸುವ ಭರವಸೆ ನೀಡಿದರು. ನಂತರ ಮಾತನಾಡಿದ ಅವರು, ಕಬಿನಿ ಜಲಾಶಯದಿಂದ ಕಪಿಲಾ ನದಿಗೆ ಸುಮಾರು 80,000 ಕ್ಯೂಸೆಕ್ ನೀರು ಹೊರಬಿಟ್ಟಿದ್ದ ಕಾರಣ ವರುಣಾ ವಿಧಾನಸಭಾ ಕ್ಷೇತ್ರದ ಬೊಕ್ಕಹಳ್ಳಿ ಗ್ರಾಮದಲ್ಲಿ 30 ಮನೆಗಳು, ಹೆಜ್ಜೆಗೆ ಗ್ರಾಮದಲ್ಲಿ 12, ತೊರೆಮಾವು ಗ್ರಾಮದಲ್ಲಿ 6 ಮನೆಗಳು ಮುಳುಗಡೆಯಾಗಿವೆ. ಈಗಾಗಲೇ ಗ್ರಾಮದಲ್ಲಿ ಕಾಳಜಿ ಕೇಂದ್ರವನ್ನು ತೆರೆದು ಸಂತ್ರಸ್ತರಿಗೆ ಸಿಗಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದರು. ಬೊಕ್ಕಹಳ್ಳಿ ಗ್ರಾಮದಲ್ಲಿ ಈ ಬಾರಿಯ ಪ್ರವಾಹ ಸೇರಿ 3ನೇ ಬಾರಿ ಗ್ರಾಮ ಮುಳುಗಡೆಯಾಗಿದ್ದು, ಈ ಗ್ರಾಮಕ್ಕೆ ಒಂದು ಶಾಶ್ವತ ಪರಿಹಾರ ಒದಗಿಸಿಕೊಡುವ ನಿಟ್ಟಿನಲ್ಲಿ ಸರ್ಕಾರಿ ಅಥವಾ ಖಾಸಗಿ ಜಾಗವನ್ನು ನೋಡಲಾಗುತ್ತಿದೆ. ಸೂಕ್ತ ಜಾಗ ಸಿಕ್ಕ ಕೂಡಲೇ ಇಡೀ ಗ್ರಾಮ ಸ್ಥಳಾಂತರ ಮಾಡಲಾಗುತ್ತದೆ.
ಹೆಜ್ಜಿಗೆ ಮತ್ತು ತೊರೆಮಾವು ಗ್ರಾಮದಲ್ಲಿ ಕೆಲವು ಜಮೀನುಗಳಿಗೆ ನೀರು ನುಗ್ಗಿ ಹಾನಿಯಾಗಿದ್ದು ಬೆಳೆಗಳಿಗೂ ಪರಿಹಾರ ಒದಗಿಸಲಾಗುತ್ತದೆ ಎಂದರು. ಕಬಿನಿ ಡ್ಯಾಮ್ ಇಂದ ಸುಮಾರು 85,000 ಕ್ಯೂಸೆಕ್ಸ್ ನೀರು ಹೊರಬಿಟ್ಟಿದ್ದರಿಂದ ವರ್ಣಾ ಕ್ಷೇತ್ರದ ಕೆಲವು ಗ್ರಾಮಗಳಲ್ಲಿ ನೆರೆ ಪರಿಸ್ಥಿತಿ ಬಂದಿದೆ. ಬೊಕ್ಕಳ್ಳಿ ಗ್ರಾಮ ಮುಖ್ಯವಾಗಿ ಬಹಳಷ್ಟು ಅದರಿಂದ ಅಫೆಕ್ಟ್ ಆಗಿದೆ. ಬೊಕ್ಕಳ್ಳಿ ಗ್ರಾಮದಲ್ಲಿ ಸುಮಾರು 30 ಮನೆಗಳನ್ನು ತೆರವುಗೊಳಿಸಿ ಗ್ರಾಮದಲ್ಲೇ ಕಾಳಜಿ ಕೇಂದ್ರ ಸ್ಥಾಪಿಸಿ ಅಲ್ಲಿಗೆ ಜನಗಳನ್ನು ಸ್ಥಳಾಂತರ ಮಾಡಿದ್ದಾರೆ. ಇದು ಮೊದಲನೇ ಬಾರಿ ಬೊಕ್ಕಳ್ಳಿ ಗ್ರಾಮದಲ್ಲಿ ಈಗಾಗಿಲ್ಲ, ಇದು 3ನೇ ಬಾರಿ ಪ್ರವಾಹ ಬಂದಾಗಿದೆ. ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡಬೇಕು ಅಂತೇಳಿ ಗ್ರಾಮಸ್ಥರೆಲ್ಲ ಕೇಳಿದ್ದಾರೆ. ನಾವು ಕೂಡ ಅದು ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲಿ ಸರ್ಕಾರಿ ಭೂಮಿ ಸಿಕ್ಕಿರೋದು, ಸರ್ಕಾರಿ ಭೂಮಿ ಅಥವಾ ಖಾಸಗಿಯವ್ರ ಭೂಮಿ ಎಲ್ಲಿರುತ್ತೆ ಸೂಕ್ತವಾದಂಥ ಜಾಗ ಅಲ್ಲಿ ನೋಡಿ ಅವ್ರನ್ನ ಶಾಶ್ವತವಾಗಿ ಪರಿಹಾರ ಸ್ಥಳಾಂತರ ಮಾಡೋದು ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ಕಾಳಜಿ ಕೇಂದ್ರದಲ್ಲಿ ಯಾರ್ಯಾರ ಮನೆ ತೆರವುಗೊಳಿಸಿ ಅವ್ರನ್ನ ಹೀಗೆ ಸ್ಥಳಾಂತರಗೊಳಿಸ್ತೀವಿ ಅವರಿಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಜಿಲ್ಲಾಡಳಿತ ಮಾಡಿಕೊಟ್ಟಿದೆ ಹೋಗ್ತಾರೆ. ಬೊಕ್ಕಳ್ಳಿ ಜೊತೆಗೆ ಹೆಜ್ಜಿಗೆ ಮತ್ತು ತೊರೆಮಾವು ಗ್ರಾಮಗಳಲ್ಲೂ ಕೂಡ ಇದೇ ರೀತಿ ಸ್ವಲ್ಪ ನೆರೆ ಬಂದಿದೆ. ಹೆಜ್ಜಿಗೆ ಗ್ರಾಮದಲ್ಲಿ ಸುಮಾರು 12 ಕುಟುಂಬಗಳನ್ನು ಸ್ಥಳಾಂತರ ಮಾಡಿದ್ದಾರೆ. ತೊರೆಮಾವಲ್ಲಿ ಯಾರ ಮನೆಗಳಿಗೂ ನೀರು ನುಗ್ಗಿಲ್ಲ, ಆದರೆ ಬೆಳೆ ಎಲ್ಲ ಆಗಿದೆ, ಅದಕ್ಕೆಲ್ಲ ಪರಿಹಾರ ಕೊಡುವಂಥ ಕೆಲಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಡ್ಯ ರಂಗಸ್ವಾಮಿ, ಹೆಚ್ಸಿ ಬಸವರಾಜು, ಇಂಧನ ಬಾಬು, ಬೊಕ್ಕಳ್ಳಿ ದೊರೆಸ್ವಾಮಿ, ಮಾದಪ್ಪ, ವಿಜಯಕುಮಾರ್, ಬೊಕ್ಕಳ್ಳಿ ನಂಜುಂಡಸ್ವಾಮಿ, ದಯಾನಂದ ಮೂರ್ತಿ ಸೇರಿದಂತೆ ಎಲ್ಲಾ ಇಲಾಖೆ ಅಧಿಕಾರಿಗಳು ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸಮೀಪದ ಅಂಕೋಲಾ ರಾಷ್ಟ್ರೀಯ ಹೆದ್ದಾರಿ ಶಿರೂರು ಗ್ರಾಮದ ಬಳಿ ಗುಡ್ಡ ಕುಸಿದು 7 ಮಂದಿ ದಾರುಣ ಸಾವನ್ನಪ್ಪಿದ ಸ್ಥಳಕ್ಕೆ ಕೇಂದ್ರ ಸರ್ಕಾರದ ಭಾರೀ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸಮೀಪದ ಅಂಕೋಲಾ ರಾಷ್ಟ್ರೀಯ ಹೆದ್ದಾರಿ ಶಿರೂರು ಗ್ರಾಮದ ಬಳಿ ಗುಡ್ಡ ಕುಸಿದು 7 ಮಂದಿ ದಾರುಣ ಸಾವನ್ನಪ್ಪಿದ ಸ್ಥಳಕ್ಕೆ ಕೇಂದ್ರ ಸರ್ಕಾರದ ಭಾರೀ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆಳಗ್ಗೆ ದೆಹಲಿಯಿಂದ ಹುಬ್ಬಳ್ಳಿಗೆ ಬಂದು ರಸ್ತೆ ಮಾರ್ಗವಾಗಿ ಶಿರೂರು ಗುಡ್ಡ ತಲುಪಿದ ಕೇಂದ್ರ ಸಚಿವರು ಜಿಲ್ಲಾಧಿಕಾರಿ ಸೇರಿ ಇನ್ನಿತರೆ ಅಧಿಕಾರಿಗಳಿಂದ ದುರಂತದ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಗುಡ್ಡ ಕುಸಿತ ಪರಿಹಾರ ಕಾರ್ಯ, ನೊಂದವರಿಗೆ ನೆರವು, ಹೆದ್ದಾರಿಯಲ್ಲಿ ಮಣ್ಣು ತೆರವು, ಗಂಗಾವಳಿ ನದಿ ಪ್ರವಾಹ ಹಾಗೂ ಮಳೆ ಪರಿಸ್ಥಿತಿಗಳ ಬಗ್ಗೆ ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಮಳೆಯ ನಡುವೆಯೇ ಗುಡ್ಡ ಕುಸಿತ ಭೀಕರತೆಯನ್ನು ವೀಕ್ಷಿಸಿದ ಸಚಿವರು ಮಣ್ಣು ತೆರವು ಮತ್ತಿತರೆ ಪರಿಹಾರ ಕಾರ್ಯಗಳ ಬಗ್ಗೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕೈಗೊಂಡಿರುವ ಕ್ರಮಗಳ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಗುಡ್ಡ ಕುಸಿತದಲ್ಲಿ ಜೀವ ಕಳೆದುಕೊಂಡಿರುವ ಕುಟುಂಬಗಳ ಜೊತೆ ನಿಲ್ಲಬೇಕು ಎಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ಒತ್ತಾಯ ಮಾಡಿದರು. ಕೆಲಸ ಕೊಡಿಸ್ತೀನಿ ಇಬ್ಬರಿಗೂ ತಲೆಗೆಡಿಸ್ಕೊಂಡೆ ಆಮೇಲೆ ಪರಿಹಾರನೂ ಕೊಡ್ತಾರೆ. ಏನು ಮಾಡ್ತೀವಿ ಈಗ ಹುಡುಗಿ ಟ್ರೈ ಮಾಡ್ತಾರೆ, ಬಾಡಿನ ಟ್ರೈ ಮಾಡ್ತಿದ್ದಾರೆ. 1 ದಿವಸ 2 ದಿವಸ ಆಗ್ಬೋದು. ವ್ಯವಸ್ಥೆ ಮಾಡಿಕೊಡ್ತಾರೆ. ಡಿ ಸಿ ಅವರು ಮಾಡ್ಕೊಡ್ತಾರಮ್ಮ, ಇಬ್ಬರಿಗೂ ಕೆಲಸ ಕೊಡಿಸ್ತೀನಿ ಕಣ್ಣಲ್ಲಿ ನೀರಾಗ್ತಾರೆ. ಆಮೇಲೆ ಪರಿಹಾರ ಬಾಡಿ ಹುಡುಕಿಸ್ತಿದಾರಲ್ಲ ಅವರು ಈವನ್ ನೀರಲ್ಲೂ ಟ್ರೈ ಮಾಡ್ತಿದ್ದಾರೆ. 4 ಬೋಟ್ಗಳಿಂದ ಓಡಾಡ್ತಾನೆ ಇದು ನೋಡಿಸ್ತಿದ್ದಾರೆ. ಕೆಲಸ ಅಂತೂ ಮಾಡ್ತಿದ್ದಾರೆ. ಸ್ವಲ್ಪ ಡಿಲೇ ಆಗಿದೆ. ಧೈರ್ಯ ತಗೋಬೇಕು. ನಾನು ನಿಮ್ಮಿಬ್ಬರಿಗೂ ಕೆಲಸ ಕೊಡಿಸ್ತೀನಿ. ಗೊತ್ತಾಯ್ತು ಯಾರಿಗೆ ಆಗಲಿ ಅಂತ ಎಲ್ಲ ಮಕ್ಕಳಿಗೂ ಇದ್ದೇ ಇರುತ್ತೆ. ಧೈರ್ಯ ಇರ್ತದಮ್ಮ. ನಿಮ್ಮಿಬ್ಬರಿಗೂ ಜೀವನಕ್ಕೆ ಆಧಾರ ಮಾಡ್ಕೊಳ್ತೀವಿ. ನಮ್ಮ ವಿರೋಧ ನಾಯಕರು ಇದ್ದಾರೆ, ಹೇಳಿರ್ತೀನಿ. ನಿಮ್ಮಿಬ್ಬರು ರೆಸ್ಯೂಮ್ ಕೊಡಿ, ಕೆಲಸ ಕೊಡಿಸ್ತೀನಿ. ಸ್ಥಳದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಪರಿಹಾರ ಕಾರ್ಯದಲ್ಲಿ ರಾಜಕಾರಣ ಮಾಡಬಾರದು. ಕೇಂದ್ರ ಸರ್ಕಾರ ಪರಿಹಾರ ಕಾರ್ಯದಲ್ಲಿ ನಿರತವಾಗಿದೆ. ರಾಜ್ಯ ಸರ್ಕಾರ ತನ್ನ ಪಾಲಿನ ಕೆಲಸವನ್ನು ಮಾಡಬೇಕು. ರಾಜಕೀಯದಿಂದ ಉಪಯೋಗ ಇಲ್ಲ.
ನೊಂದ ಕುಟುಂಬಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ಕೊಡಬೇಕು ಹಾಗೂ ಮನೆಗಳನ್ನು ಕಳೆದುಕೊಂಡವರಿಗೆ ಮರು ವಸತಿ ಕಲ್ಪಿಸಬೇಕು ಎಂದರು. ಒಂದೇ ಕುಟುಂಬದಲ್ಲಿ 5 ಇನ್ನು 2 ಈ ದುರಂತದಲ್ಲಿ ಜೀವ ಕಳೆದುಕೊಂಡಿರುವುದು ಅತ್ಯಂತ ನೋವಿನ ಸಂಗತಿ. ಎಲ್ಲರೂ ಶ್ರಮಜೀವಿಗಳು. 2 ಮಕ್ಕಳು ಬಲಿಯಾಗಿರುವುದು ದುಃಖ ತಂದಿದೆ ಎಂದು ಕೇಂದ್ರ ಸಚಿವರು ಹೇಳಿದರು. ಯಾಕೆ ಈ ದುರಂತ ಸಂಭವಿಸಿತು? ಅದಕ್ಕೆ ಕಾರಣಗಳು ಏನು? ಕಾಮಗಾರಿಯಲ್ಲಿ ಸಮಸ್ಯೆ ಇದೆಯಾ ಎಂಬ ಪರಿಶೀಲನೆ ನಡೆಸಲಾಗುವುದು ಹಾಗೂ ಸಂಬಂಧಪಟ್ಟ ಸಚಿವರ ಗಮನಕ್ಕೂ ತರಲಾಗುವುದು. ಮೊದಲು ಪರಿಹಾರ ಕಾರ್ಯ ಮುಗಿಯಲಿ, ಇದರಲ್ಲಿ ರಾಜಕೀಯ ಮಾಡುವುದು ಬೇಡ ಎಂದು ಅವರು ಮನವಿ ಮಾಡಿದರು. ಈ ಘಟನೆ ಪರಿಹಾರ ಕಾರ್ಯ ವಿಳಂಬವಾಗಿ ಸಾಗುತ್ತಿದೆ ಎಂದು ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಈ ಬಗ್ಗೆ ನಾನು ಅಧಿಕಾರಿಗಳಿಗೆ ದೋಷಗೊಳ್ಳಲಾರೆ. ಅವರು ಮಳೆಯ ನಡುವೆಯೂ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ. ಈ ದುರಂತ ಊಹೆಗೂ ನಿಲುಕದ್ದು. ಜನತೆಗೆ ಮೂಲಸೌಕರ್ಯ ಕಲ್ಪಿಸುವ ಸಂದರ್ಭದಲ್ಲಿ ಅವೈಜ್ಞಾನಿಕ ಕಾಮಗಾರಿಗಳಿಂದ ಇಂತಹ ಘಟನೆಗಳು ಮರುಕಳಿಸುತ್ತಿವೆ ಎಂದು ಕೇಂದ್ರ ಸಚಿವರು ಹೇಳಿದರು. ರಾಜ್ಯ ಸರ್ಕಾರದ ಯಾವೊಬ್ಬ ಸಚಿವರು, ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಭೇಟಿ ನೀಡದಿರುವ ಬಗ್ಗೆ ಸ್ಥಳೀಯರಿಗೆ ಬೇಸರವಿದೆ ಎಂದು ಮಾಧ್ಯಮಗಳು ಗಮನ ಸೆಳೆದಾಗ, ಈ ಬಗ್ಗೆ ನಾನು ಚರ್ಚೆ ನಡೆಸಲಾರೆ. ನಾನು ಬಂದಿದ್ದೇನೆ. ಕೇಂದ್ರದಿಂದ ಏನು ಸಹಾಯ ಮಾಡಬಹುದೋ ಅದನ್ನು ಮಾಡಿಸುತ್ತೇನೆ. ಇಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳದ್ದು ಜವಾಬ್ದಾರಿ ಇದೆ ಎಂದು ಉತ್ತರಿಸಿದರು. ಭಾರೀ ಮಳೆಯಿಂದ ಹಾಸನ, ಮಂಗಳೂರು, ಚಿಕ್ಕಮಗಳೂರು, ಕೊಡಗು ಸೇರಿ ಕರಾವಳಿ ಮಲೆನಾಡು ಭಾಗದಲ್ಲಿ ಕೃಷಿ ಬೆಳೆ ನಷ್ಟವಾಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಈ ಬಗ್ಗೆ ರಾಜ್ಯ ಸರ್ಕಾರ ಗಮನ ಹರಿಸಬೇಕು ಎಂದು ಕುಮಾರಸ್ವಾಮಿ ಹೇಳಿದರು. ನಿರ್ಮಾಣ ಮಾಡತಕ್ಕಂಥ ಸಂದರ್ಭದಲ್ಲಿ ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಅವರ ಒಂದು ಕಾಮಗಾರಿಗಳಿಗೆ ಕೆಲವು ರಿಸ್ಟ್ರಿಕ್ಷನ್ಗಳು ಅರಣ್ಯ ಇಲಾಖೆಯಿಂದ ಮಾಡ್ತಕ್ಕಂಥ ಹಿನ್ನೆಲೆ ಆ ಅವೈಜ್ಞಾನಿಕ ನಿರ್ಮಾಣದಲ್ಲೂ ಇತ್ತೀಚೆಗೆ ಬೇರೆ ಎಂತೆಂಥ ದೇಶದಲ್ಲೂ ನಮ್ಮ ದೇಶದಲ್ಲೂ ಹಲವಾರು ಭಾಗದಲ್ಲಿ ತುಂಬುವಂಥ ಕೆಲಸಗಳು ನಡೀತಾ ಇದೆ. ಆದರೆ ಇಲ್ಲಿ ಒಂದು ನಮ್ಮ ಅರಣ್ಯ ಇಲಾಖೆಯ ಕೆಲವು ತೀರ್ಮಾನಗಳನ್ನು ಕೊಡಬೇಕಾದ್ರೂ ಸ್ವಲ್ಪ ಸಮಸ್ಯೆಗಳು ನಾವು ಅದರಲ್ಲೂ 5 ಕುಟುಂಬದಲ್ಲಿ 5 ಜನ ಅದು ಒಂದು ಪ್ರತಿನಿತ್ಯ ಶ್ರಮಜೀವಿಗಳಾಗಿ ಆ ಒಂದು ಟೀ ಶಾಪ್ನಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಂಥ ಕುಟುಂಬದ 5 ಸದಸ್ಯರು ಮರಣ ಹೊಂದಿರತಕ್ಕಂಥದ್ದು ಅತ್ಯಂತ ದಾರುಣವಾದಂಥ ಒಂದು ಘಟನೆ ಇದೆ. ನಾನು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಅಂತ ಹೇಳಿ ಹಲವಾರು ರೀತಿಯ ಪ್ರಗತಿಯ ಹಿನ್ನೆಲೆಯಲ್ಲಿ ಮಾಡ್ತಕ್ಕಂಥದ್ದೇನಿದೆ, ಆ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾದ್ರೆ ಕೆಲವು ರೀತಿಯಲ್ಲಿ ಕಾರ್ಯಗಳು ನಡೀತಾ ಇರತಕ್ಕಂಥದ್ರಿಂದ ಇಂಥ ಒಂದು ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಆ ವಿಷಯದಲ್ಲಿ ಚರ್ಚೆ ಮಾಡಕ್ ಹೋಗಲ್ಲ. ಏನೋ ಮುಖ್ಯಮಂತ್ರಿಗಳು ನಾಳೆ ಬರ್ತಾರೆ ಅಂತಕ್ಕಂಥದ್ದೇನೋ ಏನು ಹೇಳ್ತಾ ಇದ್ರೆ ನಾನು ಅದ್ರ ಬಗ್ಗೆನೂ ಟೀಕೆ ಮಾಡಿ ನಮ್ಮ ಜವಾಬ್ದಾರಿ ಇದೆ. ನಾನು ಸರ್ಕಾರಕ್ಕೆ ಮಾಧ್ಯಮಗಳಲ್ಲಿ ಬರ್ತಾ ಇರತಕ್ಕಂಥ ವರದಿಗಳ ಆಧಾರದ ಮೇಲಾದರೂ ಯಾರು ಬರೀ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರೆ ಆಗಲ್ಲ. ನಾನು ಸರ್ಕಾರಕ್ಕೆ ಹೇಳ್ತಾ ಸ್ಥಳ ಪರಿಶೀಲನೆ ಏನು ಸಮಸ್ಯೆಗಳಿರ್ತದೆ ಆ ಸಮಸ್ಯೆ ಪರಿಹಾರಗಳನ್ನು ಯಾವ ರೀತಿ ಕೊಡಬೇಕು ಅಂತಕ್ಕಂಥ ಸಲಹೆಗಳನ್ನು ಜಿಲ್ಲಾಡಳಿತಕ್ಕೆ ನೀಡಬೇಕಾಗ್ತದೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹೇಳಿದ ತಕ್ಷಣ PD ಅಕೌಂಟ್ ದುಡ್ಡು ಇಟ್ಟಿದ್ದೀನಿ ಅಂದ ತಕ್ಷಣ ಇವತ್ತು ಜನರಿಗೆ ಒಂದು ಆತ್ಮಸ್ಥೈರ್ಯ ತುಂಬಲಿಕ್ಕಾಗಲ್ಲ. ಇವತ್ತು ನಾವು ಭೇಟಿ ಕೊಟ್ಟ ತಕ್ಷಣ ನಾವೆಲ್ಲ ಕೆಲಸ ನಮ್ಮಿಂದಲೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವು ನಮ್ಮ ಒಂದು ಜವಾಬ್ದಾರಿ ಜನರಿಗೆ ನಾವು ಒಂದು ಆತ್ಮಸ್ಥೈರ್ಯ ತುಂಬಬೇಕು. ಇಲ್ಲಪ್ಪ ಸರ್ಕಾರದ ಜನಪ್ರತಿನಿಧಿಗಳು ಬಂದರು, ನಮ್ಮ ಕಷ್ಟವನ್ನು ಕೇಳಿದ್ದಾರೆ, ಏನೋ ಒಂದು ಪರಿಹಾರ ದೊರಕುತ್ತೆ ಅಂತಕ್ಕಂಥ ಒಂದು ಅವರಿಗೆ ಇಂಥ ಒಂದು ಆತಂಕದ ಸಂದರ್ಭದಲ್ಲಿ ಹುಡಿಗಾಸ್ಕೊಡ್ಲಿಕ್ಕೆ ಆಗೋದಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಕೊಡಗಲ್ಲೇ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು, ಜೆಡಿಎಸ್ ನಾಯಕ ಸೂರಜ್ ನಾಯಕ್ ಸೋನಿ ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯ ಬಿಜೆಪಿ ಜೆಡಿಎಸ್ ಮುಖಂಡರು ಸಚಿವರ ಜೊತೆಯಲ್ಲಿ ಹಾಜರಿದ್ದರು. ಪೊಲಿಟಿಕಲ್ ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸತತ 40 ವರ್ಷಗಳಿಂದ ಹೋರಾಟ. ಎಲ್ಲಾ ರೀತಿಯ ಹೋರಾಟ ಮಾಡಿ ಹೈರಾಣಾಗಿರುವ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಇದೀಗ ಮಗ್ಗಲು ಬದಲಿಸಿದೆ. ನೀರಾವರಿ ಸಮಸ್ಯೆಗಳಿಗೆ ಬಾರದೆ ಸದನದ ಒಳಗೆ ಮತ್ತು ಹೊರಗೆ ನೀರಾವರಿಯ ಬಗ್ಗೆ ಚಕಾರವೆತ್ತದೆ ಮೌನಕ್ಕೆ ಶರಣಾಗಿರುವ ಬರಪೀಡಿತ ಜಿಲ್ಲೆಗಳ ಶಾಸಕರ ಕ್ರಮದ ವಿರುದ್ಧ ಇಂದು ನೀರಾವರಿ ಹೋರಾಟಗಾರರು ಕೋಲಾರ ನಗರದ ಪಲ್ಲವಿ ವೃತ್ತದಲ್ಲಿ ವಿನೂತನ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಕೋಲಾರ
ಕೋಲಾರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರುವ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಜಮಾಯಿಸಿದ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಸದಸ್ಯರು ನಂತರ ಅಲ್ಲಿಂದ ಹೊರಟು ಪಲ್ಲವಿ ವೃತ್ತದಲ್ಲಿ ಸೇರಿ ಶಾಶ್ವತ ನೀರಾವರಿ ದುಂಡು ಮೇಜಿನ ಸಭೆಗೆ ಗೈರು ಹಾಜರಾಗುವ ಮೂಲಕ ನೀರಾವರಿ ಹೋರಾಟವನ್ನು ಕಡೆಗಣಿಸುತ್ತಿರುವ ಶಾಸಕರ ಧೋರಣೆ ಖಂಡಿಸಿ ಅಧಿವೇಶನದಲ್ಲಿ ಮೌನ ಮುರಿದು ನೀರಾವರಿಗಾಗಿ ಮಾತನಾಡುವಂತೆ ಆಗ್ರಹಿಸಿ ಶಾಸಕರ ಮುಖವಾಡದೊಂದಿಗೆ ಪ್ರತಿಭಟನೆ ನಡೆಸಿ ಶಾಸಕರ ವಿರುದ್ಧ ಧಿಕ್ಕಾರ ಕೂಗಿದರು. ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ಮಾತನಾಡಿ, ಕೆಸಿ ವ್ಯಾಲಿ ಮತ್ತು ಎಚ್ಎನ್ ವ್ಯಾಲಿ ಯೋಜನೆಯ ನೀರನ್ನು 3 ಹಂತದಲ್ಲಿ ಶುದ್ಧೀಕರಿಸಿ ಕೆರೆಗಳಿಗೆ ಹರಿಸಬೇಕು. ಕೃಷ್ಣಾ ಪೆನ್ನಾರ್ ನದಿ ನೀರು ಹರಿಸಿ ಈ ಜಿಲ್ಲೆಗಳ ನೀರಿನ ಬವಣೆ ನೀಗಿಸಬೇಕು. ಈ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿ ಎಂದು ಶಾಸಕರನ್ನು ನಿರಂತರವಾಗಿ ಆಗ್ರಹಿಸುತ್ತಿದ್ದೇವೆ. 2 ದುಂಡು ಮೇಜಿನ ಸಭೆ ನಡೆಸಿದ್ದೇವೆ. ಆದರೆ ಈ ಸಭೆಗೆ ಆಹ್ವಾನ ನೀಡಿದರೂ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಅವರನ್ನು ಹೊರತುಪಡಿಸಿ ಉಳಿದ ಯಾವ ಶಾಸಕರು ಭಾಗಿಯಾಗಿಲ್ಲ ಎಂದರು. ಈ ಹಿಂದೆ ನಡೆದ ಸಭೆ ಮತ್ತು ಕಳೆದ 13ರಂದು ನಡೆದ ಸಭೆ ಸೇರಿ 2 ಸಭೆಗಳಲ್ಲಿ ಯಾವೊಬ್ಬ ಶಾಸಕರು ಆಗಮಿಸಿಲ್ಲ. ತಾವು ಪ್ರತಿನಿಧಿಸುತ್ತಿರುವ ಕ್ಷೇತ್ರಗಳ ಜನರ ನೀರಿನ ಸಮಸ್ಯೆ ನಿವಾರಣೆ ಮಾಡುವುದಕ್ಕಿಂತ ಯಾವ ಮಹತ್ವದ ಕೆಲಸ ಈ ಶಾಸಕರಿಗಿದೆಯೋ ಗೊತ್ತಿಲ್ಲ. ನೀರಾವರಿ ಸಭೆಗಳಿಗೆ ಬರುತ್ತಿಲ್ಲ. ಸದನದ ಒಳಗೆ ನೀರಾವರಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಪ್ರಸ್ತಾಪ ಮಾಡುತ್ತಿಲ್ಲ. ಇದು ಕಳೆದ 40 ವರ್ಷಗಳಿಂದ ಇರುವ ಸಮಸ್ಯೆಯಾಗಿದ್ದು ಜನಪ್ರತಿನಿಧಿಗಳು ತಮ್ಮ ವರಸೆ ಬದಲಿಸಿಕೊಳ್ಳುತ್ತಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರವಾಗಲಿದೆ ಎಂದು ತಿಳಿಸಿದರು. ಶಾಸಕರ ನಿರ್ಲಕ್ಷ್ಯದ ವಿರುದ್ಧ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಯಲಿದ್ದು ಈ 3 ಜಿಲ್ಲೆಗಳ ಶಾಸಕರು ನೀರಾವರಿ ಸಮಸ್ಯೆ ಬಗ್ಗೆ ಸದನದಲ್ಲಿ ಮಾತನಾಡುವ ಜೊತೆಗೆ ಈ ಜಿಲ್ಲೆಗಳ ತಮ್ಮ ಪಾಲಿನ ನೀರು ತರಲು ಸದನದ ಒಳಗೆ ಮತ್ತು ಹೊರಗೆ ಹೋರಾಟ ಬೆಂಬಲಿಸಬೇಕು. ಇಲ್ಲವಾದರೆ ಜನರ ಬಳಿಯೇ ತೆರಳಿ ಇವರ ನಾಟಕದ ವಿರುದ್ಧ ಹೋರಾಟಕ್ಕೆ ಜನ ಬೆಂಬಲ ಕ್ರೋಢೀಕರಿಸುವುದಾಗಿ ತಿಳಿಸಿದರು. ಬಯಲು ಸೀಮೆಯ ಜಿಲ್ಲೆಗಳಲ್ಲಿ ಕಳೆದ 40 ವರ್ಷಗಳಿಂದ ಶಾಶ್ವತ ನೀರಾವರಿಗಾಗಿ ಹೋರಾಟ ನಡೆಯುತ್ತಿದೆ. ಈ ಜಿಲ್ಲೆಗಳ ರೈತರಿಗೆ ನೀರು ಬೇಕು, ಮನುಷ್ಯರಿಗೆ ಸುರಕ್ಷಿತ ಕುಡಿಯುವ ನೀರು ಬೇಕು ಎಂದು ಹೋರಾಟ ನಡೆಯುತ್ತಿದೆ. ಕೆಸಿ ವ್ಯಾಲಿ, ಎಚ್ಎನ್ ವ್ಯಾಲಿ ಎನ್ನುವ ವಿಷಯದ ಯೋಜನೆಗಳು ಎತ್ತಿನಹೊಳೆ ಎನ್ನುವ ಮೋಸದ ಯೋಜನೆಗೆ ಸರ್ಕಾರ ಜೋತು ಬಿದ್ದಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಲಕ್ಷಾಂತರ ಜನರು ಈ ವಿಷದ ನೀರು ಕುಡಿದು ಕಿಡ್ನಿ ಫೇಲ್ಯೂರ್, ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಕೊಳವೆ ಬಾವಿ ಕೊರೆಯಿಸಿ ಅಂತರ್ಜಲ ಕುಸಿದ ಕಾರಣ ಕೊಳವೆ ಬಾವಿಗಳು ವಿಫಲವಾಗಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಶಾಸಕರು ಅಧಿವೇಶನದಲ್ಲಿ ಮೌನಿ ಬಾಬಾ ರೀತಿ ಕುಳಿತುಕೊಳ್ಳುವುದನ್ನು ನಾವು ಸಹಿಸುವುದಿಲ್ಲ. ಶಾಸಕರು, ಮುಖ್ಯಮಂತ್ರಿ, ನೀರಾವರಿ ಸಚಿವರನ್ನು ಭೇಟಿ ಮಾಡಿ ಮನವರಿಕೆ ಮಾಡಿಕೊಡಬೇಕು. ಇಲ್ಲದಿದ್ದರೆ ಸಾರ್ವಜನಿಕರ ಸಭೆಗಳನ್ನು ಮಾಡಲು ಬಿಡುವುದಿಲ್ಲ ಎಂದು ಎಚ್ಚರಿಸಿದರು. ಈಗ ಆಯ್ಕೆಯಾಗಿರುವ 3 ಜಿಲ್ಲೆಗಳ ಶಾಸಕರು ಸಂಘಟಿತ ಹೋರಾಟ ಕೋರಿ ಮನವಿ ನೀಡಲಾಗಿತ್ತು. ಸಭೆ ನಡೆಸಿ ನೀರಿನ ಬೇಡಿಕೆ, ಕೃಷಿ ಮತ್ತು ಕುಡಿಯುವ ನೀರು, ಕೈಗಾರಿಕೆಗಳಿಗೆ ಬೇಡಿಕೆಗೆ ಆಧಾರವಾಗಿ ನೀರು ತರುವ ಕೆಲಸವಾಗಬೇಕಿತ್ತು. ಸರ್ಕಾರ, ಅಧಿಕಾರಿಗಳು, ರಾಜಕಾರಣಿಗಳು ಎತ್ತಿನಹೊಳೆ, ಕೆಸಿ, ಎಚ್ಎನ್ ವ್ಯಾಲಿಗೆ ಜೋತು ಬಿದ್ದಿದ್ದಾರೆ. ನಿಜವಾದ ಸಮಸ್ಯೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಹೊಳಲಿ ಪ್ರಕಾಶ್, ವಿಕೆ ರಾಜೇಶ್, ರಾಮ ಶಿವಣ್ಣ, ನಾರಾಯಣಸ್ವಾಮಿ, ವೆಂಕಟ ನಾರಾಯಣಗೌಡ, ವೆಂಕಟಪ್ಪ, ಚಿನ್ನಪ್ಪರೆಡ್ಡಿ, ಶಿವಪ್ರಕಾಶ್, ಸುಬ್ರಮಣಿ ಮತ್ತಿತರರು ಹಾಜರಿದ್ದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ.
ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ದೇವಾಲಯದ ಮುಂದೆ ಇರಬೇಕಾದ ಕಲ್ಯಾಣಿ ಹೋಟೆಲ್ನಲ್ಲಿ ಯಾಕಂದ್ರೆ ಈ ಹೋಟೆಲ್ ಹೆಸರೇ ಕಲ್ಯಾಣಿ ಊಟ. ಕಲ್ಯಾಣಿಯ ಮುಂದೆ ಊಟ ರುಚಿ ಮತ್ತು ಶುಚಿಯಾದ ಊಟ. ಬೆಳಗಿನ ಉಪಹಾರಕ್ಕಾಗಿ ಕೂಡಲೇ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ. ಇಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸೇರಿ ಎಲ್ಲಾ ತರಹದ ಊಟ ದೊರೆಯುತ್ತದೆ. ಬೆಳಗಿನ ಉಪಹಾರಕ್ಕಾಗಿ ಬಗೆ ಬಗೆಯ ದೋಸೆ, ಮೃದುವಾದ ಇಡ್ಲಿ ಜೊತೆಗೆ ವಡೆ, ಬಗೆ ಬಗೆಯ ತಿಂಡಿ, ವಿಧ ವಿಧವಾದ ಊಟ ಸಿಗುತ್ತದೆ. ಹಾಗೂ ನಮ್ಮಲ್ಲಿ ಕ್ಯಾಟರಿಂಗ್ ಸೌಲಭ್ಯವೂ ಸಹ ದೊರೆಯುತ್ತದೆ. ಇಷ್ಟಕ್ಕೂ ಇದು ಇರುವುದಾದರೂ ಎಲ್ಲಿ ಅಂತೀರಾ? ಹಿಂದೆ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ, ವಿಶ್ವನಾಥನ್ ಪಿಳ್ಳೈ ಕಿಚನ್, ಆದಿಯೋಗಿ ಪ್ರತಿಮೆ, ಪ್ರವೇಶ ದ್ವಾರದ ಬಳಿ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಬ್ಯಾಂಕ್ ಆಫ್ ಬರೋಡಾ ಸಂಸ್ಥೆಯ 117ನೇ ಸ್ಥಾಪನಾ ದಿನಾಚರಣೆ ಅಂಗವಾಗಿ ಶಾಲಾ ಮಕ್ಕಳಿಗೆ ಬ್ಯಾಗ್, ಪುಸ್ತಕ ಹಾಗೂ ಪೆನ್ನು ಸೇರಿ ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡಿರುವುದಾಗಿ ದೊಡ್ಡಬಳ್ಳಾಪುರ ಬ್ಯಾಂಕ್ ಆಫ್ ಬರೋಡಾ ವ್ಯವಸ್ಥಾಪಕ ವಿನೋದ್ ಕುಮಾರ್ ತಿಳಿಸಿದರು. ಬ್ಯಾಂಕ್ ಆಫ್ ಬರೋಡಾ ಸಂಸ್ಥೆಯ 117ನೇ ಸ್ಥಾಪನಾ ದಿನಾಚರಣೆ ಅಂಗವಾಗಿ ಶಾಲಾ ಮಕ್ಕಳಿಗೆ ಬ್ಯಾಗ್, ಪುಸ್ತಕ ಹಾಗೂ ಪೆನ್ ಸೇರಿ ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡಿರುವುದಾಗಿ ದೊಡ್ಡಬಳ್ಳಾಪುರ ಬ್ಯಾಂಕ್ ಆಫ್ ಬರೋಡಾ ವ್ಯವಸ್ಥಾಪಕ ವಿನೋದ್ ಕುಮಾರ್ ತಿಳಿಸಿದರು. 1576ನೇ ದಿನದ ನಿರಂತರ ಅನ್ನದಾಸೋಹದಲ್ಲಿ ಮಾತನಾಡಿದ ಅವರು, ಅನ್ನದಾಸೋಹಿ ಮಲ್ಲೇಶ್ ಸತತವಾಗಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದು ಸರ್ಕಾರಿ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವಶ್ಯಕತೆ ಇರುವ ಸಾಮಗ್ರಿಗಳನ್ನು ನೀಡುವಂತೆ ಮನವಿ ಮಾಡಿದ್ದರು ಎಂದರು. ಈ ಸಂಬಂಧ ಬ್ಯಾಂಕ್ ಆಫ್ ಬರೋಡಾ ಸಂಸ್ಥಾಪನಾ ದಿನವಾದ ಇಂದು ಸರ್ಕಾರಿ ಶಾಲಾ ಮಕ್ಕಳಿಗೆ ಅವಶ್ಯಕತೆ ಇರುವ ಶಾಲಾ ಬ್ಯಾಗ್, ಪುಸ್ತಕ ಹಾಗೂ ಪೆನ್ನುಗಳ ವಿತರಣೆ ಮಾಡಲಾಗಿದೆ ಎಂದರು. ಮುಂದೆ ನಮ್ಮ ಬ್ಯಾಂಕ್ನಿಂದ ಮತ್ತಷ್ಟು ಸೇವೆ ಸಲ್ಲಿಸುವ ನಿಟ್ಟಿನಲ್ಲಿ ಶ್ರಮಿಸಲಾಗುವುದು ಎಂದರು. ಇಂದು 1576ನೇ ದಿನದ ನಿರಂತರ ಅನ್ನದಾಸೋಹ ಇಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ವಿಶೇಷಗಳು ಏನು ಅಂದರೆ, ಬ್ಯಾಂಕ್ ಆಫ್ ಬರೋಡಾದ ದೊಡ್ಡಬಳ್ಳಾಪುರ ಬ್ರಾಂಚಿನ ಮ್ಯಾನೇಜರ್ ಆದ ಶ್ರೀಯುತ ವಿನೋದ್ ಕುಮಾರ್ ಸರ್ ಅವರು ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ, ನೋಟ್ಬುಕ್ ವಿತರಣೆ ಮತ್ತು ಪೆನ್ಗಳ ವಿತರಣೆ ಮಾಡಿ ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ಒಂದು ಅಭಿಯಾನವನ್ನು ಏನು ಅಂತೇಳಿದರೆ, ಈಗಾಗಲೇ ಸರ್ಕಾರಿ ಶಾಲೆಗಳು ನಶಿಸಿ ಹೋಗ್ತವೆ. ಸರ್ಕಾರದ ವತಿಯಿಂದ ದೊರೆಯುವಂಥ ಈ ಒಂದು ಸೌಲಭ್ಯಗಳು ಸರ್ಕಾರಿ ಶಾಲೆಗಳಿಗೆ ಕಡಿಮೆ ಇದೆ. ನಾವು ಉತ್ತೇಜನ ಕೊಟ್ಟು ಆ ಮಕ್ಕಳನ್ನು ಪ್ರೇರೇಪಿಸಿ ಈ ಒಂದು ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ಪ್ರಯತ್ನ ಮಾಡಬೇಕಾಗಿರುವಂಥ ಈ ಸಂದರ್ಭದಲ್ಲಿ ಇವತ್ತು ವಿನೋದ್ ಕುಮಾರ್ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮತ್ತು ನೋಟ್ಬುಕ್ ವಿತರಣೆಗಳನ್ನು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ನೀಡಿದ್ದಾರೆ. ಇನ್ನು ಕಾರ್ಯಕ್ರಮದ ಆಯೋಜಕ ಅನ್ನದಾಸೋಹಿ ಮಲ್ಲೇಶ್ ಮಾತನಾಡಿ, ಇಂದಿನ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆ ಪಿಎಸ್ಐ ಕೃಷ್ಣಪ್ಪ ಹಾಗೂ ಸ್ಥಳೀಯ ಮುಖಂಡ ಡಿಕೆ ಭಾಸ್ಕರ್ ರಾವ್ ಸಹಾಯ ಹಸ್ತ ನೀಡಿದ್ದು, ಬ್ಯಾಂಕ್ ಆಫ್ ಬರೋಡಾ ವ್ಯವಸ್ಥಾಪಕ ವಿನೋದ್ ಕುಮಾರ್ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವಶ್ಯಕತೆ ಇರುವ ಸಾಮಗ್ರಿಗಳನ್ನು ಮಕ್ಕಳಿಗೆ ನೀಡುವ ಮೂಲಕ ಆಚರಣೆ ಮಾಡಿರುವುದು ಶ್ಲಾಘನೀಯ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.
ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಆಯ್ಕೆಯಾದ ವಿಕಲಚೇತನ ಫಲಾನುಭವಿಗಳಿಗೆ ಇಂದು ದ್ವಿಚಕ್ರ ವಾಹನಗಳನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ವಿತರಣೆ ಮಾಡಿದರು. ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಆಯ್ಕೆಯಾದ ವಿಕಲಚೇತನ ಫಲಾನುಭವಿಗಳಿಗೆ ಇಂದು ದ್ವಿಚಕ್ರ ವಾಹನಗಳನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ವಿತರಣೆ ಮಾಡಿದರು. ಯಂತ್ರಚಾಲಿತ ದ್ವಿಚಕ್ರ ವಾಹನ ಯೋಜನೆಯಡಿ 2023-24ನೇ ಸಾಲಿಗೆ ಬಾಗೇಪಲ್ಲಿ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯೋಜನಾಧಿಕಾರಿ ಕೆವಿ ರಾಮಚಂದ್ರ ಸಮ್ಮುಖದಲ್ಲಿ ಯಂತ್ರಚಾಲಿತ ದ್ವಿಚಕ್ರ ವಾಹನಗಳನ್ನು ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ 20 ದ್ವಿಚಕ್ರ ವಾಹನಗಳನ್ನು ಅರ್ಹ ಫಲಾನುಭವಿಗಳಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ವಿತರಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ತಾಲೂಕಿನ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರು ಸ್ವಾವಲಂಬಿ ಜೀವನ ನಡೆಸಲು ಹಾಗೂ ಬೇರೆಯವರಿಗೂ ತೊಂದರೆ ಕೊಡದೆ ಬದುಕು ನಡೆಸಲು ಯಂತ್ರಚಾಲಿತ ದ್ವಿಚಕ್ರ ವಾಹನಗಳಿಗೆ ಅರ್ಜಿ ಹಾಕಿದ್ದರು. ಈ ಹಿನ್ನೆಲೆ ಇಲಾಖೆಯ ಅಧಿಕಾರಿಗಳು ಜಿಲ್ಲೆಯಲ್ಲಿ ಇರುವ ವಿಶೇಷ ಚೇತನರ ಸರ್ವೆ ಕಾರ್ಯ ಮಾಡಲಾಗಿದ್ದು, ಆಯ್ಕೆಯಾದ ವಿಕಲಚೇತನ ಫಲಾನುಭವಿಗಳಿಗೆ ಇಂದು 20 ಫಲಾನುಭವಿಗಳಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನಗಳನ್ನು ಹಸ್ತಾಂತರ ಮಾಡಲಾಯಿತು ಎಂದರು. ಈ ದಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ವಿಕಲಚೇತನರಿಗೆ ವಾಹನ ಕೊಡುವಂಥ ಕಾರ್ಯಕ್ರಮ, ಸುಮಾರು 25 ಫಲಾನುಭವಿಗಳಿಗೆ ಇವತ್ತು ವಾಹನವನ್ನು ಕೊಟ್ಟಿದ್ದೀವಿ. 2 ಮಕ್ಕಳಿಗೆ ಲ್ಯಾಪ್ಟಾಪ್, ಅಂದರೆ ಯಾರ ಕಣ್ಣು ಕಾಣಿಸಲ್ವೋ ಅಂಥವ್ರಿಗೆ ಲ್ಯಾಪ್ಟಾಪ್ ಕೊಟ್ಟಿದ್ದೀವಿ. ಯಾರಿಗೆ ಕಿವಿ ಪ್ರಾಬ್ಲಮ್ ಇದೆ ಅವ್ರಿಗೆ ಟೈಲರಿಂಗ್ ಮಿಷಿನ್ ಕೊಟ್ಟಿದ್ದೀವಿ. ನಾನು ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಂತ ಜಗದೀಶ್ ಅವ್ರಿಗೂ ಹೇಳಿದ್ದೀನಿ, ಈ ಒಂದು ವರ್ಷದಲ್ಲಿ ಯಾರ್ಯಾರು ಅಂಗವಿಕಲರಿಗೆ ವಾಹನ ಕೊಡುವಂಥ ನಿಯಮ ಇರುತ್ತೆ, ಅಂದರೆ ಅವ್ರಿಗೆ ಏಜು ಎಲ್ಲ ಇರುತ್ತೋ ಎಂಟೈರ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಖಂಡಿತವಾಗ್ಲೂ ಒಂದು ವರ್ಷದೊಳಗಡೆ ಯಾರ್ಯಾರ ಪಾಪ ವಿಕಲಚೇತನರಿಗೆ ಗಾಡಿ ಓಡಿಸೋಂಥವ್ರಿಗೆ ಏಜ್ ಲಿಮಿಟ್ ಇರೋವಂಥವ್ರಿಗೆ ಖಂಡಿತ ವಾಹನನೂ ಕೊಡ್ತೀವಿ. ಇನ್ನು ಯಾರಾದರೂ ಮಕ್ಕಳು ತಮ್ಮ ಮಾಧ್ಯಮ ಮುಖಾಂತರ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ, ಕಣ್ಣು ಕಾಣಿಸದೇ ಇದ್ದರೆ ಲ್ಯಾಪ್ಟಾಪ್ ವ್ಯವಸ್ಥೆ ಬೇಕಂದರೆ ನಮ್ಮ ಜಿಲ್ಲಾ ಕಲ್ಯಾಣಾಧಿಕಾರಿಗಳು ಕಂಡಾಗ ಖಂಡಿತವಾಗಿ ಒಂದು ಅಪ್ಲಿಕೇಶನ್ ಆದಾಗ ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡೋಕ್ಕೆ ನಮ್ಗೆ ಅವಕಾಶ ಇದೆ. ದಯವಿಟ್ಟು ಈ ಒಂದು ಅವಕಾಶ ಸದುಪಯೋಗಪಡಿಸ್ಕೊಳ್ಳಿ ಅಂತ. ಜೊತೆಗೆ ಮಹಿಳಾ ವಿಕಲಚೇತರಾದ 2 ಮಹಿಳೆಯರಿಗೆ ಲ್ಯಾಪ್ಟಾಪ್ ಹಾಗೂ ಒಬ್ಬ ಮಹಿಳೆಗೆ ಹೊಲಿಗೆ ಯಂತ್ರ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಹಾಗೂ ಶಿಶು ಅಭಿವೃದ್ಧಿ ಅಧಿಕಾರಿ ರಾಮಚಂದ್ರಪ್ಪ, ಆರಕ್ಷಕ ವೃತ್ತ ನಿರೀಕ್ಷಕ ಪ್ರಶಾಂತ್ ಆರ್ ವರ್ಣಿ, ಲಕ್ಷ್ಮೀ ನರಸಿಂಹಪ್ಪ, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಜಗದೀಶ್ ಗೌಡ, ರಾಮಪ್ಪ, ರಮೇಶ್ ಹಾಗೂ ದ್ವಿಚಕ್ರ ವಾಹನ ಫಲಾನುಭವಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಆ ಕಾಂಡಿಮೆಂಟ್ಸ್ ಮೇಲೆ ಖತರ್ನಾಕ್ ಕಳ್ಳರ ವಕ್ರದೃಷ್ಟಿ ಬಿದ್ದಿತ್ತು. ಹಾಕಿದ ಪ್ಲಾನ್ ಪ್ರಕಾರವೇ ಕಳೆದ ರಾತ್ರಿ ಕಳ್ಳತನಕ್ಕೆ ಇಳಿದಿದ್ರು. ಆ ಕದೀಮರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆ ಸಿಸಿಟಿವಿ ದೃಶ್ಯ ನೋಡಿದ್ರೆ ಕಳ್ಳರ ಕೈಚಳಕ ಯಾವ ಮಟ್ಟದಲ್ಲಿದೆ ಎಂಬುದನ್ನ ಕಂಡು ಪೊಲೀಸರೇ ಹುಬ್ಬೆರಿಸುವಂತಿದೆ. ಖದೀಮರು ಯುದ್ಧಕ್ಕೆ ಮುನ್ನ ಶಸ್ತ್ರಾಭ್ಯಾಸ ಎಂಬಂತೆ ಕಾಂಡಿಮೆಂಟ್ಸ್ ಗುರಿಯಾಗಿಸಿಕೊಂಡು ಕಳ್ಳತನಕ್ಕೆ ಇಳಿದಿದ್ದಾರಂತೆ. ಈ ದೃಶ್ಯ ಒಮ್ಮೆ ನೋಡಿ. ರಾಷ್ಟ್ರೀಯ ಹೆದ್ದಾರಿ 44ರ ಬದಿ ಇಟ್ಟುಕೊಂಡಿದ್ದ ಕಾಂಡಿಮೆಂಟ್ಸ್ನಲ್ಲಿ ಕಳವು ಮಾಡಲು ಇವರು ಬಂದಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ರೆಡ್ಡಿಗೊಲ್ಲವಾರಹಳ್ಳಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ 44ರ ಬದಿಯಲ್ಲಿ ಇರುವ ಜಿಪಿ ಬ್ರದರ್ಸ್ ಕಾಂಡಿಮೆಂಟ್ಸ್ನಲ್ಲಿ ಕಳ್ಳತನ ಮಾಡಲು ಮಹೀಂದ್ರಾ ಬೊಲೆರೋ ಲಗೇಜ್ ವೆಹಿಕಲ್ನಲ್ಲಿ 3 ಬಂದಿದ್ದಾರೆ. ಬಾಗೇಪಲ್ಲಿ ಮೂಲಕ ಚಿಕ್ಕಬಳ್ಳಾಪುರದತ್ತ ಸರ್ವಿಸ್ ರೋಡ್ನಲ್ಲಿ ಬಂದು ಕಾಂಡಿಮೆಂಟ್ಸ್ ಮುಂದೆ ವಾಹನ ನಿಲ್ಲಿಸಿ 2 ಅಂಗಡಿ ಬಳಿ ಬಂದರೆ ಮತ್ತೊಬ್ಬ ವಾಹನದಲ್ಲಿ ಕುಳಿತಿದ್ದಾನೆ. ಅಂಗಡಿ ಬಳಿ ಬಂದ 2 ಅತ್ತ ಇತ್ತ ಸರ್ಚ್ ಮಾಡಿ ಅಂಗಡಿ ಒಳಗೆ ನುಗ್ಗಲು ಪ್ರಯತ್ನಿಸಿದ್ದಾರೆ. ಅಂಗಡಿಗೆ ಬೀಗ ಹಾಕಿದ ಕಾರಣ ಕಾಂಡಿಮೆಂಟ್ಸ್ ಮುಂದೆಯೇ ಮಲಗಿದ್ದ ಕೆಲಸಗಾರನ 30,000 ಬೆಲೆ ಬಾಳುವ 2 ಮೊಬೈಲ್ ಕದ್ದು ಪರಾರಿಯಾಗಿದ್ದಾರೆ. ಮಧ್ಯರಾತ್ರಿ 12 ಸಮಯದಲ್ಲಿ ಕಾಂಡಿಮೆಂಟ್ಸ್ ಮುಂಭಾಗ ಓಡಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.
ಎರಡು ದೃಶ್ಯಗಳನ್ನು ನೋಡಿದರೆ ಖದೀಮರು ಕಳ್ಳತನ ಮಾಡಲು ಮುಂಚೆಯೇ ಪ್ಲಾನ್ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗುತ್ತದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ವಿವಾ ಟೊಯೋಟಾ ಅರ್ಪಿಸುವ ಹಳ್ಳಿ ಹಬ್ಬ ಟೊಯೋಟಾ ಟೈಸರ್ ಅನಾವರಣಕ್ಕಾಗಿ ನಿಮ್ಮನ್ನ ಮತ್ತು ನಿಮ್ಮ ಕುಟುಂಬವನ್ನ ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇವೆ. ದಿನಾಂಕ ಗುರುವಾರ 11ನೇ ಜುಲೈ, ಶುಕ್ರವಾರ 12 ಮತ್ತು ಶನಿವಾರ 13ನೇ ಜುಲೈ. ಸ್ಥಳ ಬಿಬಿ ರಸ್ತೆ, ಶನೇಶ್ವರ ದೇವಸ್ಥಾನ ಮುಂಭಾಗ, ಚಿಕ್ಕಬಳ್ಳಾಪುರ. ನಿಮ್ಮ ಹಳೆಯ ಕಾರನ್ನ ಹೊಸದಾದ ಟೊಯೋಟಾ ಕಾರಿಗೆ ಎಕ್ಸ್ಚೇಂಜ್ ಮಾಡಿ. Book your Toyota car today and get a chance to win voucher worth rupees 25,000. Free general checkup, free evaluation, test drive and win assured gifts. Viva Toyota, T-Sparsh, Chikkaballapura, near SGCIT College, Bangalore Road, opposite to Citrus Layout, Chikkaballapura. Call 9900 988 003. 9900 35317. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. Engineer choices, architect choices, corporates house owners, carpenter choices, hardware dealers ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೀದರ್ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸನ್ಮಾನ ಸ್ವೀಕರಿಸಿ ಪಕ್ಷದ ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿದ ಸಚಿವ ಆರ್ಬಿ ತಿಮ್ಮಾಪುರ, ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಬ್ಯಾಂಕ್ನಲ್ಲಿ ಅವ್ಯವಹಾರವಾಗಿದೆ. ಬ್ಯಾಂಕ್ ನೋಡಿಕೊಳ್ಳುವವರು ಮೋದಿಯವರು, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು. ಹೀಗಾಗಿ ಮೋದಿಯವರು ನಿರ್ಮಲಾ ಸೀತಾರಾಮನ್ ಅವರ ರಾಜೀನಾಮೆ ಪಡೆಯಬೇಕು ಎಂದು ಒತ್ತಾಯಿಸಿದರು. ಅವರಿಬ್ಬರು ರಾಜೀನಾಮೆ ನೀಡಿದರೆ ನಾವು ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳುವ ನೈತಿಕತೆ ಇರುತ್ತದೆ. ನಿಗಮ ಮಂಡಳಿಯಲ್ಲಿ ಹಗರಣವಾದರೆ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡಬೇಕೆಂದರೆ, ಬ್ಯಾಂಕ್ನಲ್ಲಿ ಅವ್ಯವಹಾರವಾದರೆ ಮೋದಿಯವರು ರಾಜೀನಾಮೆ ಕೊಡಬೇಕು ಎಂದರು.
ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಭಿಯಾನದ ಅಂಗವಾಗಿ ಕನ್ನಡ ರಾಜ್ಯಾದ್ಯಂತ ಸಂಚರಿಸಲು ಮುಖ್ಯಮಂತ್ರಿಗಳು ನವೆಂಬರ್ 2, 2023ರಂದು ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಚಾಲನೆ ನೀಡಿರುವ ಕನ್ನಡ ರಥ ಸ್ವಾಗತ ಕುರಿತು ಪಾವಗಡದಲ್ಲಿ ಇಂದು ಸಭೆ ನಡೆಸಲಾಯಿತು. ಸಭೆಯಲ್ಲಿ ಮಾತನಾಡಿದ ತಹಸೀಲ್ದಾರ್ ವರದರಾಜು, ರಥಯಾತ್ರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸಂಚರಿಸಲಿದೆ. ಪಾವಗಡ ತಾಲೂಕಿಗೆ ಜುಲೈ 22ರಂದು ಆಗಮಿಸಲಿದ್ದು, ಬೀಳ್ಕೊಡುಗೆವರೆಗೆ ರಥಯಾತ್ರೆಗೆ ಸೂಕ್ತ ಭದ್ರತೆ, ಗೌರವ, ಜನಪ್ರತಿನಿಧಿಗಳ ಉಪಸ್ಥಿತಿ, ಸಿದ್ಧತೆಗಳೊಂದಿಗೆ ರಥ ಬೀಳ್ಕೊಡುಗೆ ಕೋರುವ ಸಂಬಂಧ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸಭೆ ಏರ್ಪಡಿಸಲಾಗಿತ್ತು ಎಂದರು. ಇನ್ನು ಈ ಸಂದರ್ಭದಲ್ಲಿ ಇಒ ಜಾನಕಿರಾಮ್, ರೈತ ಸಂಘದ ಅಧ್ಯಕ್ಷ ನರಸಿಂಹರೆಡ್ಡಿ ಬಡಪ್ಪ, ಕಟ್ಟ ನರಸಿಂಹಮೂರ್ತಿ, ನಾರಾಯಣಪ್ಪ, ಕಡಮಲಕುಂಟೆ ಹನುಮಂತ, ಪೆದ್ದಣ್ಣ, ರಮೇಶ್ ರಾಥೋಡ್ ಮತ್ತಿತರರು ಹಾಜರಿದ್ದರು. ರಜಾ ಎ ರೆಹನಿಯಾ ಮಸೀದಿ ಅಧ್ಯಕ್ಷ ಮುರಾದ್ ಪಾಷಾ ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷ ಅಮಾನುಲ್ಲಾ ಖಾನ್ ಶಿರಾದಲ್ಲಿ ಗಿಡ ನೆಡುವ ಮೂಲಕ ಪರಿಸರದ ಬಗ್ಗೆ ಕಾಳಜಿ ಮೂಡಿಸಿದರು. ಅರಣ್ಯಾಧಿಕಾರಿ ನವನೀತ್ ನೇತೃತ್ವದಲ್ಲಿ 20ನೇ ವಾರ್ಡಿನಲ್ಲಿ ಮುರಾದ್ ಪಾಷಾ ಹಾಗೂ ತಂಡದ ಯುವಕರಿಗೆ ಇರುವ ಪರಿಸರ ಕಾಳಜಿ ಎಲ್ಲ ಯುವ ಪೀಳಿಗೆಯಲ್ಲಿ ಇದ್ದರೆ ಪರಿಸರ ಸಂರಕ್ಷಣೆಗೆ ಸಹಕಾರಿಯಾಗಲಿದೆ ಎಂದು ಅರಣ್ಯಾಧಿಕಾರಿ ನವನೀತ್ ತಿಳಿಸಿದರು. ಪರಿಸರ ಸಂರಕ್ಷಣೆ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಬೇಕು. ಗಿಡ ಮರ ಹೆಚ್ಚಿದ್ದಷ್ಟು ಶುದ್ಧ ಗಾಳಿ ದೊರೆಯುತ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದರು. ಶಿರಾನಗರದ ಎರ್ರಾ ಮಸೀದಿ ಮುಖ್ಯ ರಸ್ತೆಯಲ್ಲಿ 50ಕ್ಕೂ ಹೆಚ್ಚು ಗಿಡ ನೆಡಲಾಯಿತು. ಈ ಸಂದರ್ಭದಲ್ಲಿ ಅರಣ್ಯಾಧಿಕಾರಿ ನವನೀತ್, ನಗರಸಭಾ ಮಾಜಿ ಅಧ್ಯಕ್ಷ ಅಮಾನುಲ್ಲಾ ಖಾನ್, ಅಬ್ಬಾಸ್ ಸಾಬ್, ಕಮ್ರುಸ್ ಜಮಾ, ಹುಸೇನ್ ಇಸ್ಮಾಯಿಲ್ ಬೇಗ್ ಮತ್ತಿತರರು ಹಾಜರಿದ್ದರು. ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಹುಟ್ಟುಹಬ್ಬದ ಪ್ರಯುಕ್ತ ಎಂಟಿಬಿ ನಾಗರಾಜ್ ಅಭಿಮಾನಿಗಳಿಂದ 10 ಅಡಿಯ ಬೃಹತ್ ಕೇಕ್ ಮಾಡಿಸಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದರು. 10 ಅಡಿಯ ಕೇಕ್ ಕಟ್ ಮಾಡಿಸಿ ವಿಶೇಷವಾಗಿ ಶುಭ ಕೋರಿದ ಅಭಿಮಾನಿಗಳು ಹೊಸಕೋಟೆಯ ಅಭಿಮಾನಿಗಳಿಂದ ವಿಶೇಷ ಕೇಕ್ ನೀಡಿ ಶುಭ ಹಾರೈಕೆ ಮಾಡಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಅವರ ನಿವಾಸದ ಮುಂದೆ ಕೇಕ್ ಕಟ್ ಮಾಡಿಸಿ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರಕ್ಕೆ ಹೆಚ್ಚಿದ ಪ್ರವಾಸಿಗರಿಗಾಗಿ ಬಿಎಂಟಿಸಿ 550 ಪ್ಯಾಕೇಜ್ಗೆ ಈಶಾ ಫೌಂಡೇಶನ್ ಸೇರಿ ಚಿಕ್ಕಬಳ್ಳಾಪುರ ರೌಂಡ್ಸ್. ಬಿಎಂಟಿಸಿ 550 ಪ್ಯಾಕೇಜ್ಗೆ ಫುಲ್ ಫಿದಾದ ಪ್ರವಾಸಿಗರು. ವರುಣಾ ಕ್ಷೇತ್ರದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಭೇಟಿ. ಮುಳುಗಡೆ ಪ್ರದೇಶದ ಜನರಿಗೆ ಪರ್ಯಾಯ ವ್ಯವಸ್ಥೆ ಸೂಚನೆ. ಸಂತ್ರಸ್ತರಿಗೆ ಧೈರ್ಯ ತುಂಬಿದ ಯತೀಂದ್ರ. ಗುಡ್ಡ ಕುಸಿದ ಸ್ಥಳಕ್ಕೆ ಭೇಟಿ ನೀಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹ, ಪರಿಹಾರದ ಬಗ್ಗೆ ಪರಿಶೀಲನೆ, ಮೃತರ ಕುಟುಂಬಸ್ಥರಿಗೆ ಸಾಂತ್ವನ. ಕೋಲಾರ ಜಿಲ್ಲೆಯ ಶಾಸಕರ ಮುಖವಾಡದೊಂದಿಗೆ ಶಾಶ್ವತ ನೀರಾವರಿ ಹೋರಾಟಗಾರರಿಂದ ಪ್ರತಿಭಟನೆ. ಕೋಲಾರದ ಪಲ್ಲವಿ ವೃತ್ತದಲ್ಲಿ ಹೋರಾಟ ಸಮಿತಿಯಿಂದ ಬೃಹತ್ ಹೋರಾಟ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.